ಹೆಂಗೆ ಓಡಿ ಹೋಗ್ತಾರಲ್ಲ, ನಮ್ಮೇಲೆ ಬರ್ತದೆ ರೀ, ನಮ್ಮೇಲೆ ಬರ್ತದೆ, ಯಾವುದೋ ಪಾಪ ಆ ವ್ಯಕ್ತಿ ಉಳಿಸ್ಬೇಕಂತ ಓಡಾಡೋದಿಲ್ಲ ಹೇಳಿದಾಗ ನಾವಂತ ತಪ್ಪಿಸ್ಬೇಕಂತ ಓಡಾಡ್ತಾರೆ. ಹಂಗಾಗ್ಯದ ಪರಿಸ್ಥಿತಿ ನೇಕಾರಿಕೆ. ಇದಕ್ಕೆ ಪರಿಹಾರ ಯಾವಾಗ? ಈಗಂತ ಸಿದ್ದರಾಮಯ್ಯ ಸಮಾಜವಾದಿ ಮನುಷ್ಯನವ್ರು ಇದು ಮಾಡ್ತಾ ಇರ್ತಿದ್ವಿ. ಅವ್ರಿಗೆ ಏನು ಮಾಡಿದ್ರು ಗೊತ್ತದ ನಿಮ್ಮ ಕಲ್ಮದ, ಅವರೇ ಗಳಗಂಟಿ ವಿಡಿಯೋಗಳು ಗ್ಯಾರಂಟಿ ಇಟ್ಕೊಟ್ಟು ಹೋದರು. ಈಗ ಹೊಸದಾಗಿ ಬಂದಾರ ನಮ್ಮ ಏನಪ್ಪ ಡಿ ಕೆ ಶಿವಕುಮಾರ್ ಅವರು. ಇವರು ಮೊದಲ ಬಡವರು ಇರ್ಬೋದು, ಏನಿರ್ಬೋದು, ಶ್ರೀಮಂತಿಕೆ ಒಳಗೆ ಲೋಲೋಪರಿದ್ದಾರೆ. ಎಷ್ಟು ಮಟ್ಟಿಗೆ ಬಡವರ ಬಗ್ಗೆ, ನೇಕಾರರ ಬಗ್ಗೆ, ರೈತರ ಬಗ್ಗೆ ಧ್ವನಿಗೊಳಿಸ್ತಾರೆ, ಅವ್ರು ಉಪಯೋಗ ಮಾಡ್ತಾರೆ, ಉಪಯೋಗ ಆಗುವಂಥ ಕೆಲಸಗಳು ಮಾಡ್ತಾರೆ ಅನ್ನೋದು ಹೇಳೋದು ಈಗಲೇ ಕಷ್ಟ. ಯಾಕಂದ್ರೆ ಅವ್ರು ಕ್ಯಾಬಿನೆಟ್ ರಚನೆ ಮಾಡಿದ್ರೆ ಒದ್ದಾಡ್ತಾ ಇದ್ದಾರೆ. ಅವ್ರನ್ನ ತಗೋಬೇಕು, ಇವ್ರನ್ನ ತಗೋಬೇಕು, ಇವ್ರದ್ದು ಚಲೋಣ, ಅವ್ರು ತೊಗೊಂಡು ಚಲೋಣ, ನಮ್ಮ ನಾಡು ವೇರಿ ಯಾರಾಗೋದು ಹಿಂಗದಾರ. ಇಂಥ ಪ್ರಸಂಗದಲ್ಲ ನಮ್ಮ ಶಿವಲಿಂಗ ಟರ್ಕಿಯವರು ಕರ್ನಾಟಕ ರಾಜ್ಯ ನೇಕಾರ ಸಂಘದ ಅಧ್ಯಕ್ಷರು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಯಶಸ್ವಿಯಾಗಲಿ. ಅದೇ ಕಾಲಕ್ಕೆ ಶ್ರೀಮತಿ ರಾಣಿ ಆಗಿರ್ಬೋದು, ಮಾದೇಶ್ ಆಗಿರ್ಬೋದು, ಜನಾರ್ದನ್ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಎ ಪಿ ನಾಗರಾಜ್ ಆಗಿರ್ಬೋದು, ಇನ್ನೂ ಲಕ್ಷಾವಧಿ ನೇಕಾರರು ತಮ್ಮ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬದುಕಿಗೆ ನೆಲೆ ಸಿಗೋದಂತೆ ಈಗಿನ ವ್ಯವಸ್ಥೆ ನೋಡಿದ್ರೆ ಭಾಳ ಕಷ್ಟ. ಆದರೂ ಹೋರಾಟ ಮಾಡ್ತಾ ಇದ್ದಾರೆ. ಟರ್ಕಿ ಅವ್ರ ಹೋರಾಟಕ್ಕೆ ಎಲ್ಲರೂ ಬೆನ್ನು ಚಪ್ಪರಿಸಬೇಕು, ಮಾಡ್ರಪ್ಪ ಅಂತ ಹೇಳ್ಬೇಕು. ಮತ್ತು ಜೊತೆಗೆ ನೇಕಾರರು ಬೆನ್ನು ಹತ್ತಬೇಕು. ಮತ್ತು ಪ್ರಾಮಾಣಿಕವಾಗಿ ತಮ್ಮ ಬೇಕಾದ ಬೇಡಿಕೆಯನ್ನು ಸರ್ಕಾರ ಮುಂದಿಟ್ಟು ಸಾಧ್ಯತೆಯನ್ನು ಮಾಡ್ಕೊಂಡು ಇನ್ನು ಕೆಲವೊಂದು ತಮ್ಮ ಒಳಗಿನ ಒಕ್ಕಟ್ಟಿನ ಮಾಡ್ಕೊಂಡು ಮಾಡೋದು ಭಾಳ ಯೋಗ್ಯ. ಏನೋ ಇರಲಿ, ಬುದ್ಧಿ ಹೇಳೋದು ಭಾಳ ಸುಲಭ, ಆಚರಿಸೋದು ಭಾಳ ಕಷ್ಟ ಅನ್ನೋದು ಸಾಮಾನ್ಯವಾಗಿ ಅನುಭವದಿಂದ ಬಂದಂಥ ಮಾತು. ಈ ನೆಲಗಟ್ಟಿನಲ್ಲೇ ನಮ್ಮ ಈ ನೇಕಾರರಿಗೆ, ಹೆಮ್ಮಗದ ನೇಕಾರರಿಗೆ ಬದುಕು ಸಿಗುವಂಗಾದ್ರೆ ಭಾಳ ಉತ್ತಮ. ಪಾಪ ಈಗ ಹೇಳಿದ್ರಲ್ಲ, ಪಾಪ ಶ್ರೀಮತಿ ರಾಣಿಯವರು ಹೊಟ್ಟಿಗೆ ಊಟಿದ್ರೆ ಬಟ್ಟೆ ಇಲ್ಲ ಮೈ ಮೇಲೆ ಅನ್ನುವಂಥ ಪರಿಸ್ಥಿತಿ, ಹೊಟ್ಟಿಗೆ ಬಟ್ಟೆಗೆ ಒದ್ದಾಡುವಂಥ ಪರಿಸ್ಥಿತಿ ನಮ್ಮದಾಗಿದೆ. ನಾವು ಈಗ ಉದ್ಯೋಗ ಬಿಡ್ತಾ ಇದ್ದೀವಿ ಅನ್ನೋ ಮಾತು ಮಾತಾಡ್ಯಾರ. ನೋಡೋಣ ಏನೇನು ಆಗ್ತದಪ್ಪ. ಇದು ನೇಕಾರ ನೋವು ಅನುಭವಿಸಿ ಹೇಳೋದು ಅಷ್ಟೇ. ಒಬ್ಬ ಪತ್ರಕರ್ತ ಕೆಲಸ ಅಲ್ಲಿ ಯಾವುದಪ್ಪ ಸಮಸ್ಯೆ ತೋರಿಸುವಂತೆ ಕೆಲಸ ಮಾಡಿದ್ದೀವಿ. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು S16 ನ್ಯೂಸ್ ಅರ್ಥ ದೇಶ ಥರ ಸತ್ಯದ ಕೈಗೊಂಡು ವಂದನೆಗಳು.